ಟಿ ವಿನಲ್ಲಿ ನೋಡಿದೆ ಬಂದೈತೆ ಆಗೈತೆ ಅಡ್ಮಿಟ್ ಆಗಿದ್ರು ಡಿಸ್ಚಾರ್ಜ್ ಮಾಡಿದ್ದೀವಿ ಅಂತ ಇದ್ದಾರೆ. ಬಂದೈತೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಕೊಡ್ತೀರಾ? ಅದಕ್ಕೆ ಕೊರೋನಾ ಅನ್ನೋದು ಕಾನ್ಸೆಪ್ಟ್ ಬಿಟ್ಬಿಡ್ಬೇಕಿನ್ನ. ಇವಾಗ ಏಡ್ಸ್ ಬಂತು ಹೋಯ್ತಾ, ಏನೇನೋ ಕಾಯಿಲೆಗಳು ಬಂದೈತೆ, ಯಾವುದೂ ಹೋಗಿಲ್ಲ. ದುಡಿಯೋರೆಲ್ಲ ಒಳಗೆ ಸೇರಿಸ್ಬಿಟ್ಟು ನಿಜವಾಗ್ಲೂ ಸತ್ತೋದ್ರು ಅವರು ಹೊಟ್ಟೆಗಿಲ್ದ. ಇವೆಲ್ಲ ಒಂದು ಕಾರಣ. ಭಗವಂತ ಬೆಲ್ಲ ಹೊಡೆದ್ಮೇಲೆ ಹೋಯ್ತಾನೆ ಇರಬೇಕು. ಬೀಗ ಮನೇಲಿ ಜೈಲಲ್ಲಿ ಹಾಕಿ ಬೀಗ ಹಾಕಂಗೆ ಎಲ್ಲ ಮನೇಲಿ ಸಾಕ ನರ್ಕ ಅನ್ಭವಿಸಿದಾಯ್ತು ಜನ. ಕೊರೋನಾ ಅನ್ನೋದು ಬಂದೈತೆ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಂದೈತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಂದೈತೆ ಅನ್ನೋದು ಏನು ಪ್ರೂಫ್ ಇದೆ ಇವಾಗ? ಮೊನ್ನೆ ನಾನು ಇದೇ ಸೇಮ್ ಟಿ ವಿನಲ್ಲಿ ನೋಡಿದೆ, ಬಂದೈತೆ ಆಗೈತೆ ಅಡ್ಮಿಟ್ ಆಗಿದ್ರು ಡಿಸ್ಚಾರ್ಜ್ ಮಾಡಿದ್ದೀವಿ ಅಂತ ಇದ್ದಾರೆ. ಬಂದೈತೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಕೊಡ್ತೀರಾ? ಅಲ್ವರಾ? ಇವಾಗ ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಬರಲ್ಲ ಅಂತ ಇದ್ದೀರಾ. ವ್ಯಾಕ್ಸಿನ್ ಹಾಕ್ಕೊಂಡಿರೋದು ಬಾಡಿನಲ್ಲಿ ಎಕ್ಸ್ಪೈರ್ ಆಗಿಬಿಟ್ಟಿದೆಯಲ್ಲ. ಅದು ನಿಮ್ಗೆ ಏನಿರೋ ಆ್ಯಂಟಿಬಯೋಟಿಕ್ ಮೈದಲ್ಲಿ ಅಲ್ಲಿ ಗಂಟ ಇರುತ್ತೆ ಇಮ್ಯುನಿಟಿ ಪವರು, ಅಲ್ಲಿ ಗಂಟ ನಿಮ್ಗೆ ಯಾವುದೇ ಕಾಯಿಲೆ ಬರೋಲ್ಲ. ಇದು ಅಷ್ಟೇ ತಾನೇ. ಅದಕ್ಕೆ ಕೊರೋನಾ ಅನ್ನೋದು ಕಾನ್ಸೆಪ್ಟ್ ಬಿಟ್ಬಿಡ್ಬೇಕಿನ್ನ. ಇವಾಗ ಏಡ್ಸ್ ಬಂತು ಹೋಯ್ತಾ, ಏನೇನೋ ಕಾಯಿಲೆಗಳು ಬಂದೈತೆ, ಯಾವುದೂ ಹೋಗಿಲ್ಲ. ಇದೇ ಐತಲ್ಲ, ಇದು ಅದೇ ಥರ ಬರ್ತಾ ಇರ್ತೈತೆ ಹೋಯ್ತಾ ಇರ್ತೈತೆ. ಇದಕ್ಕೆ ಯಾಕೆ ಸುಮ್ಮನೆ ಭಾಳ ತಲೆ ಕೆಡ್ಸ್ಕೊಂಡು ಯಾಕೆ ಮಾಡಬೇಕು? ತಲೆ ಕೆಡ್ಸ್ಕೊಳೋದೇನು ಅವಶ್ಯಕತೆನೇ ಇಲ್ವಲ್ಲ. ನಾವು ಇರೋದು ಬಂದೈತೆ, ಎಲ್ರಿಗೂ ಆದಂಗೆ ನಮಗೂ ಆಯ್ತೈತೆ, ನಿಮಗೂ ಆಯ್ತೈತೆ. ಈ ಥರ ಮೈಕ್ ಹಿಡಿದಾರೆ ಇದ್ರೊಳಗೆ ಇಲ್ಲ ಅನ್ನೋದೇನು ಗ್ಯಾರಂಟಿ ಅಲ್ವರಾ? ಇರ್ಬೋದು, ಇಲ್ಲ ಇಲ್ದಿರೋನೇ ಇರ್ಬೋದು. ಮೇಡಮ್ ಅವರೇ, ಇವೆಲ್ಲ ಒಂದು ಕಾರಣ. ಭಗವಂತ ಬೆಲ್ಲ ಹೊಡೆದ್ಮೇಲೆ ಹೋಯ್ತಾನೆ ಇರಬೇಕು. ಇದೇ ಏನಾಯಿತು, ಏನಪ್ಪ ಏನಾಗಿ ಚೆನ್ನಾಗಿದೆ, ನಾಳೆ ಚೆನ್ನಾಗಿದ್ದೆ ಅಲ್ಲ ಶ್ರೀನಿವಾಸ್ ಸರ್, ಏನೋ ಕೊರೋನಾ ಬಂದಿತ್ತಂತೆ ಸತ್ತೋಗ್ಬಿಟ್ಟ. ಸಾಯೋದಕ್ಕೂ ನೆಪ ಅಷ್ಟೇ. ಮಾಡಬಾರ್ದು ಮಾಡಿದ್ರೆ ಆಡ್ಬಾರ್ದು ಆಗುತ್ತೆ. ಇದು ಒಂದು ಗ್ಯಾರಂಟಿ. ಆದಷ್ಟು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀರಾ? ಏನು ಒಳ್ಳೇದು ಮಾಡೋದಕ್ಕೆ ಏನೈತಿ ಇವಾಗ? ಎಲ್ಲರೂ ಕೆಟ್ಟವ್ರೇ. ಒಬ್ಬ ಕೆಟ್ಟವ್ರು ಮಾಡಿಬಿಟ್ರೆ 10 ಜನನೂ ಕೆಟ್ಟವನ ಅಂತಾನೆ ನೋಡೋದು ನಾವು. ಯಾರನ್ನೂ ನಂಬೋಂಥ ಸ್ಥಿತಿನಲ್ಲೂ ಇಲ್ಲ. ಅದೇ ಥರ ಈ ಕೊರೋನಾ ಅಷ್ಟೇ ಮೇಡಮ್ ಅವರೇ. ಕೊರೋನಾ ಅನ್ನೋದು ನಮ್ಮ ತಲೆನಿಂದ ತೆಗೆದುಬಿಟ್ಟಿದ್ದೀವಿ. ಬಂದ್ರೆ ವೆಲ್ಕಮ್, ಹೋಯ್ತಾ ಗೋ ಅಷ್ಟೇ. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಬೇಕು? ಐತೆ 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 ಅನ್ನೋಬಿಟ್ಟು ಸಾಯೋ ಬದಲು ಬಂದಮೇಲೆ ಒಂದೇ ಸರಿ ತೊತ್ತೋಗ್ಬಿಟ್ರೆ ಏನು ತಲೆ ಕೆಡ್ಸ್ಕೊಡೋಂಗೇನು. ಅದು ನಿಜವಾಗಲೂ ಬಂದಿದೆಯಾ ಅಥವಾ ಬೇರೆ ರೀತಿಯಲ್ಲಿ ತೊಂದರೆ ಆಗಿದೆಯಾ ಅಂತ ಇನ್ನೂ ಜನಕ್ಕೂ ಅರ್ಥ ಆಗ್ತಾ ಇಲ್ಲ. ಅದು ನಿಜವೋ ಸುಳ್ಳೋ ಭಗವಂತನಿಗೆ ಗೊತ್ತು. ಲಾಕ್ಡೌನ್ ಮಾಡಬೇಕು ಅಂತಿದಾರಲ್ಲ. ಲಾಕ್ಡೌನ್ ಮೊದಲೇ ಆಗಿ ಎಲ್ಲ ಜನ ನೆಗೆದು ಬಿದ್ದು ಹೊರಟೋದ್ರು. ಇನ್ನೊಂದು ಸಲ ಹೊರಟೋದ್ರೆ ಇನ್ನೆಲ್ಲ ಹೊರಟೋಗ್ತಾರೆ ಅಷ್ಟೇ. ಬೀಗ ಮನೇಲಿ ಜೈಲಲ್ಲಿ ಹಾಕಿ ಬೀಗ ಹಾಕ್ದಂಗೆ ಎಲ್ಲ ಮನೇಲಿ ಸಾಕ ನರ್ಕ ಅನ್ಭವಿಸಿದಾಯ್ತು ಜನ. ಇನ್ನೊಂದು ಸಲ ಬರೋದು ಬೇಡ ಅಂತ ಅನಿಸುತ್ತೆ. ಮಿಕ್ಕಿದ್ದು ಭಗವಂತನಿಗೆ ಗೊತ್ತು. ನಿಜವಾ ಸುಳ್ಳ ಗೊತ್ತಿಲ್ಲ. ಹೋದ ಸರಿ ಕೇಸಸ್ ಬಂದಿತ್ತಲ್ವಾ ಸರ್, ನಿಮ್ಗೆ ಏನಾದ್ರು ಲಾಸಸ್ ಆಗಿದೆ? ಎಷ್ಟು ಲಾಸಸ್ ಆಗಿದೆ ನಿಮಗೆ? ಲಾಸ್ ನೀನು ತಿನ್ನೋ ಕಾಪಿನೂ ಸಿಕ್ಕಿಲ್ವಲ್ಲ. ರೋಡ್ ಸೈಡು ಬಿಸ್ನೆಸ್ ಇಲ್ಲ. ದಿನನಿತ್ಯ ಕೆಲಸ ಮಾಡಿ ದುಡಿಯೋರು ಏನು ಮಾಡ್ತಾರೆ? ಅವ್ರ ಜೀವನ ದಿನನಿತ್ಯ ದುಡಿಯೋರೆಲ್ಲ ಒಳಗೆ ಸೇರಿಸ್ಬಿಟ್ಟು ನಿಜವಾಗ್ಲೂ ಸತ್ತೋದ್ರು ಅವರು ಹೊಟ್ಟೆಗಿಲ್ದ. ಕಷ್ಟಕ್ಕೆ ಯಾರು ಸಾಲ ಕೊಡ್ದ, ಮನೇಲಿ ದಿನಸಿಗಳಿಲ್ದ ಹೋಗಿದ್ದಾರೆ ಎಷ್ಟೋ ಜನ. ಕಷ್ಟನೇ. ಲಾಕ್ಡೌನ್ ಅಂದರೆ ಮತ್ತೆ ಕಷ್ಟ ಆಗುತ್ತೆ ಜನಗಳಿಗೆ. ಅದು ಸರ್ಕಾರ ಎಚ್ಚೆತ್ಕೊಂಡು ಮಾಡಬೇಕಷ್ಟೆ. ನಿಜವಾದ ಸುಳ್ಳು ಅದು ಯಾವ ಥರ ನಡೀತಾ ಇದೆ ಅದು ನಮಗೇನು ಗೊತ್ತಿಲ್ಲಮ್ಮ. ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ ಸರ್? 2 ಡೋಸು ಹಾಕ್ಕೊಂಡಿದ್ದು. ಎರಡು ವ್ಯಾಕ್ಸಿನ್ ಹಾಕ್ಕೊಂಡಿದ್ದು.